ಪರವಾಗಿಲ್ಲ, ಚೆನ್ನಾಗಿ ಅವಸಿಟ್ಟಿದ್ದಾಳೆ ನಿನ್ನ ಡ್ರೀಮ್ ಗರ್ಲ್. ಈಗ ನಾನು ಹೇಗೆ ಆಟ ಆಡ್ತೀನಂತ ನೋಡ್ತಿರು. ಆರ್ತಿ ಅಕ್ಕ, ನಿನ್ ವಿಕ್ಕಿ ಗೊತ್ತಲ್ವಾ? ಸುಮ್ಮನೆ ಕೇಳ್ದೆ, ನಿನಗವ್ರು ಚೆನ್ನಾಗಿ ಪರಿಚಯ ಇದ್ದಾರೆ ಅಂತ ನನಗೆ ಗೊತ್ತು. ಅವ್ರು ಅವತ್ತು ಸಿಕ್ಕಿದಾಗ ನೀನಂದ್ರೆ ಇಷ್ಟ ಅಂತ ಹೇಳ್ತಾ ಇದ್ರು. ಯಾರು ಇಷ್ಟಪಟ್ರೇನಕ್ಕ, ನೀನ್ ಇಷ್ಟಪಡ್ಬೇಕು ತಾನೇ? ನಿನ್ನೂ ಎಲ್ಲ ಹುಡುಗಿರ್ ತರ ಅನ್ಕೊಂಡ್ಬಿಟ್ರೆ, ನೀನು ಚಿಕ್ಕಮ್ಮ ತೋರಿಸಿರೋ ಹುಡುಗನೇ ಮದುವೆ ಆಗೋಳು ಅಂತ ಅವ್ರಿಗೇನ್ ಗೊತ್ತು? ಅಷ್ಟಕ್ಕೂ ನೀನು ಪ್ರೀತಿ ಪ್ರೇಮ ಅಂತ ಹಿಂದೆ ಬೀಳೋದು, ಹುಡುಗರ ಜೊತೆ ಸುತ್ತಾಡೋದು, ಯಾರು ಇಲ್ದಿರುವಾಗ ಅವ್ರನ್ನ ಮನೆ ಕರೆಯೋದು, ಕದ್ದು ಮುಚ್ಚಿ ಮೀಟ್ ಆಗೋದು, ಈ ತರ ಮಾಡೋ ಕ್ಯಾರೆಕ್ಟ್ರೇ ಅಲ್ಲ ಅಲ್ವಾ ಅಕ್ಕ? ಒಂದ್ ವೇಳೆ ನೀನ್ ಹಾಗೆ ಮಾಡಿದ್ರೆ ನಾನೇ ಎಲ್ಲರಿಗೂ ಮನೇಲಿ ಹೇಳ್ತೀನಿ. ಯಾಕೆ ಸಾರಿಕಾ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ಚಿಕ್ಕಮ್ಮ 4 ಜನ ಹೆಣ್ಮಕ್ಳು ಅಂತ ಪ್ರತಿ ಹೆಜ್ಜೆಗೂ ಭಯ ಬಿದ್ದು ನಿಮ್ಮನ್ನು ಜೋಪಾನವಾಗಿ ಕಾಪಾಡ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ಬುದ್ಧಿ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಒಂದ್ ವೇಳೆ ನೀನು ಹಾಗೆಲ್ಲ ಮಾಡಿದ್ರೆ ಚಿಕ್ಕಮ್ಮ ಬದುಕ್ತಾರಾ? ಸಾರಿಕಾ, ಅಯ್ಯೋ, ನಾನು ಹಾಗೆ ಹೇಳಿದಲ್ಲ ಆರ್ತಿ ಅಕ್ಕ. ಅವರು ಆಸ್ತಿ ಅಂತಸ್ತು ಇಲ್ದಿದ್ರು ಮರ್ಯಾದೆಯಿಂದ ಬದುಕ್ದವ್ರು. ಚಿಕ್ಕಮ್ಮ ನಂಗೂ ಅಮ್ಮ ಅಲ್ವಾ, ಅವ್ರಿಗೇನೋ ಆಗ್ಬಾರ್ದು ಅನ್ನೋ ಕಾಳಜಿ ನಂಗಿರುತ್ತಲ್ವಾ? ಸಾಲದಕ್ಕೆ ಬೆನ್ನಿಗೆ 3 ಜನ ತಂಗಿರ್ನ ಇಟ್ಕೊಂಡಿರೋ ನೀನು ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವ್ರ ಜೀವನನೂ ಹಾಳಾಗೋಗೋದಿಲ್ವಾ? ಛೇ, ಹಾಗೆಲ್ಲ ಆಗ್ಬಾರ್ದಪ್ಪ. ನೀನ್ ಹಾಗೆಲ್ಲ ಮಾಡ್ತೀಯ ಅಂತಲ್ಲ ಅಕ್ಕ. ಅಕ್ಕ, ಅಮ್ಮ ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ. ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮರ್ತೇ ಹೋಗಿತ್ತು. ನಾಳೆ ನಾನು ನಿನ್ನ ನಿಶ್ಚಿತಾರ್ಥಕ್ಕೆ ಬರ್ತೀನಿ. ಆರ್ತಿ ಅಕ್ಕ, ಇನ್ನೊಂದು ಸ್ಪೆಷಲ್ ನ್ಯೂಸ್ ಹೇಳ್ತೀನಿ, ಈಗಲೇ ಯಾರಿಗೂ ಹೇಳ್ಬಾರ್ದು. ನಾಳೆ ನಿನ್ನ ಎಂಗೇಜ್ಮೆಂಟು, ನಿಂದು ಮುಗಿದ್ಮೇಲೆ ನಂದು ವಿಕ್ಕಿದು ಎಂಗೇಜ್ಮೆಂಟು. ಎಲ್ಲಿ ಏನು ತಟ್ಟಬೇಕು ಅದು ತಟ್ಟಾಯ್ತು. ನಾನು ಹೋಗೋಕೆ ಮುಂಚೆನೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನಂಗೆ ಬೇಕಾಗಿರೋದು ಅದೇ ತಾನೇ. ನನ್ನ ಹಿಂದೆನೇ ಲಲ್ಲೆ ಹೊಡಿತೀರಾ? ನಿಶ್ಚಿತಾರ್ಥದ ವಿಚಾರ ನಿಮಗೆ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ನಡೀತಿರೋ ಮದುವೆ ನಂದೇ ಆದರೂ ಇದರಿಂದ ನನ್ನ ತಂಗಿರ ಜೀವನದಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ. ಅಲ್ಲ, ಒಂದ್ಸಲ ಬೇಡ ವಿಕ್ಕಿ ಅವರೇ, ದೊಡ್ಡವಳಾಗಿ ನಾನೇ ತಪ್ಪು ಮಾಡಿದ್ರೆ ಅದ್ರ ಪಾಪ ಮುಂದಿರೋರಿಗೆ ತಟ್ಟುತ್ತೆ. ಅದನ್ನು ನಮ್ಮ ಅಪ್ಪ ಅಮ್ಮ ತಡ್ಕೊಳ್ಳಲ್ಲ. ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಇಲ್ಲಿಗೆ ಮುಗಿಸ್ಬಿಡೋಣ. ದಯವಿಟ್ಟು ನನ್ನ ಮರ್ತು ಬಿಡಿ. ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನ ಹಿಂದೆ ಬರಬೇಡಿ. ಅಯ್ಯೋ ಸೋಂಬೇರಿಗಳ, ಇನ್ನೂ ಮಲಗಿದಿರೇನ್ರಿ? ಏಳೆ ಮೇಲಕ್ಕೆ, ಗಂಟೆ 7 ಆಯ್ತು. ಇವತ್ತು ನಿಮ್ಮ ಅಕ್ಕಂದೆ ನಿಶ್ಚಿತಾರ್ಥ, ಇನ್ನೂ ಮಲಗಿದಿರಲ್ಲ. ಏನಮ್ಮ ನೀನು 6 ಗಂಟೆಗೆ ಬಂದು 7 ಗಂಟೆ ಆಯ್ತು ಅಂತ ಬೆಳಬೆಳಗ್ಗೆನೆ ಸುಳ್ಳು ಹೇಳ್ತೀಯಲ್ಲ. ಆದಿತ್ಯನೇ ವಾಸಿ ಆಗ್ಲೇ ಎದ್ದು ರೆಡಿಯಾಗಕ್ಕೆ ಹೋಗಿದ್ದಾಳೆ. ನೀನು ಮಲಗಿದ್ಯಾ? ಸ್ಪೀಕರ್ ಆನ್ ಆದ್ಮೇಲೆ ಕುಂಭಕರ್ಣಂಗೂ ನಿದ್ದೆ ಬರಲ್ಲ. ಏನ್ ತಮಾಷೆನಾ? ನಂಗೂ ಆವಾಗ್ಲೇ ಎಚ್ಚರ ಆಗಿದೆ. ನೆನ್ನೆ ನಾವೆಲ್ಲ ಹೆಲ್ಪ್ ಮಾಡಿಲ್ವಾ? ಹೀಗೆ ನಿನ್ ಗೋಳು. ಹೇಗಿದ್ರು ಅವರೆಲ್ಲ ಬರೋದು 11:15 ಆಗುತ್ತೆ. ನಾವೆಲ್ಲ ರೆಡಿ ಆಗಿ ದೊಂಬರಾಟ ಆಡ್ಬೇಕಾ? ಇನ್ನೂ ಟೈಮ್ ಇದೆಯಮ್ಮ. ಅಯ್ಯೋ ಬಜಾರಿ, ಟೈಮ್ ಎಲ್ಲಿ ಇದೆ? ನೀವುಗಳೆಲ್ಲ ಎದ್ದು ಸ್ನಾನ ಮಾಡಿ ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಆಮೇಲೆ ನನ್ಗೆ ಅಡುಗೆ ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ? ನಾನಿದ್ದೀನಲ್ಲಮ್ಮ.
ಎಲ್ಲಾದರೂ ಉಂಟೆ ಇವತ್ತು ನಿನ್ನ ಹತ್ರ ನಾನು ಕೆಲಸ ಮಾಡ್ಸೋಕ್ಕಾಗತ್ತೇನೆ? ಬೇಕಿದ್ರೆ ನೀನು ಇನ್ನೂ 5 ನಿಮಿಷ ಜಾಸ್ತಿ ಮಲ್ಕೋ. ಈ ಅನ್ಯಾಯನ ನಾನು ಖಂಡಿಸ್ತೀನಿ. ಸಮಾನತೆ ಬೇಕು ನಮ್ಗೆ. ಒಂದು ನಮಗ್ ಮಲ್ಗಕ್ ಬಿಡು, ಇಲ್ಲ ನಮಗೂ ಎಂಗೇಜ್ಮೆಂಟ್ ಮಾಡು. ಸಾಕು ಮಾಡೆ ನಿನ್ನ ನಾಟಕ. ಇನ್ನು 5 ನಿಮಿಷದಲ್ಲೆದ್ದು ನೀನು ಸ್ನಾನಕ್ಕೆ ಹೋದ್ರೆ ಸರಿ. ನಾನು ವಾಪಸ್ ಬಂದ್ಮೇಲೂ ಇದೇ ಥರ ಹೆಬ್ಬ ಒಂಥರ ಬಿದ್ದಿದ್ರೆ ಬೀಳುತ್ತೆ ಒದೆ. ನಿನಗೇನಾಯ್ತು? ಇದಕ್ಕಿದ್ದಂಗೆ ಹುಚ್ಕಿಚ್ಚಿಡಿತಾ? ಇಲ್ಲಕ್ಕ, ಇವತ್ತು ಗೌತಮ್ ಭಾವನ್ ಜೊತೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಸ್ವಲ್ಪ ಮಿಸ್ ಆಗಿದ್ರು ಗೌತಮ್ ಭಾವನ್ ಪ್ಲೇಸಲ್ಲಿ ಆ ವಿಕ್ಕಿ ಎತ್ತಿದ ಅಂತ ನೆನ್ಸ್ಕೊಂಡು ನಗು ಬಂತು. ನೀನು ಆಫೀಸ್ಗೆ ಹೋಗೋ ವಿಚಾರನ ಅಮ್ಮನ ಹತ್ರ ಹೇಳ್ದ್ಯಾ? ಒಂದು ಇಲ್ಲಪ್ಪ, ಹೇಳಿಲ್ಲ. ಹೇಳಿದ್ರೆ ಎಲ್ಲರಾದ್ರೂ ಅರ್ಚ್ಕೊಂಡು ಬಿಡ್ತಾರೆ. ಇನ್ನೇನು ಹೋಗಬೇಕು, ಹೇಳ್ತೀನಿ ರೀ. ಏನಿದು ಅಪ್ಪ ಮಗಳು ಗುಸ್ಗುಸು ಅಂತ? ಎಷ್ಟು ಕೆಲಸ ಇದೆ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ. ಅಪ್ಪ, ನಾನೇ ಹೇಳ್ತೀನಿ. ಅಮ್ಮ, ಇವತ್ತೊಂಚೂರು ಆಫೀಸ್ಗೆ ಹೋಗ್ಬೇಕಿತ್ತು. ಏನು ಆಫೀಸಾ? ಏನೇನಿ ಇವತ್ತು ಆಫೀಸ್ಗೆ ಹೋಗ್ಬೇಕಾ? ರಜಾ ಹಾಕು ಅಂತ ಹೇಳಿರ್ಲಿಲ್ಲ. ಅಯ್ಯಮ್ಮ, ನಾನೆಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ನಮ್ಮ. ಆದರೂ ಎಲ್ಲೋ ಮಿಸ್ ಹೊಡೆದಿದೆ ಅನ್ಸುತ್ತೆ. ಸಾರ್ಥಕಣ್ಣ ಆಗಲೇ ಬೇಗಪ್ಪ ಅಂತ ಮೆಸೇಜ್ ಮಾಡಿದ್ದಾನೆ ಗೊತ್ತಾ. ಈಗಿನ ಕಾಲದ ಮಕ್ಕಳು ನೀವು ಅರ್ಥನೇ ಆಗಲ್ಲ ಕಣೆ. ನೀವು ನಿಮ್ಮ ಕೆಲಸನೋ ಆ ದೇವರೇ ಮೆಚ್ಚಬೇಕು. ದೇವ್ರನ್ನೆಲ್ಲ ದೆವ್ವನ್ ಮೆಚ್ಚೋಕೆ ಇಷ್ಟೆಲ್ಲ ಮಾಡ್ತಿರೋದು. ನೋಡು, ನೀನೇನೇನೋ ಮಾತಾಡಿ ನನಗೆಲ್ಲ ಮರೆಸ್ಬೇಡ. ನೀನಿಲ್ಲ ಅಂದರೆ ನಾನು ಏನೇ ಮಾಡಲಿ ಕೈ ಕಾಲೇ ಆಡಲ್ಲ. ಹಲೋ ಮೇಡಮ್, ನೀನ್ ನನಗಮ್ಮನೋ ಇಲ್ಲ ನಾನು ನಿನಗಮ್ಮನೋ? ಅಪ್ಪ ಇದ್ದಾರೆ, ಅದಿತಿ ಅಂಜು ಇದ್ದಾರೆ, ಇನ್ನೇನು ದೊಡ್ಡಮ್ಮನೂ ಬಂದ್ಬಿಡ್ತಾರೆ. ಸಾಲದಕ್ಕೆ ಸುಜಾತ ಆಂಟಿ, ಲತಾ ಆಂಟಿನೂ ಬಂದಿದ್ದಾರೆ. ನೀನು ಹೆಲ್ಪ್ ಮಾಡೋಕೆ ಇವತ್ತು ಕೈ ಕಾಲ್ಗೂ ಜನ ಇದ್ದಾರಮ್ಮ. ಹಾಕ್ತೀನಿ ನೋಡೆ, ಎಷ್ಟು ಜನ ಇದ್ರೇನು ನೀನಿದ್ದಂಗೆ ಆಗಲ್ವಲ್ಲೇ? ಇವಳು ಆಗ್ಲೇ ನನಗೆ ಹೇಳಿದಾಳೆ, ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತಾಳೆ, ತನ್ನ ರಾಣಿ ಮೇಲೆ ಹೋಗ್ತಾಳೆ, ಬೇಗ ಬರ್ತಾಳೆ ಬಿಡು. ರಾಣಿ ಮೇಲೆ ಹೋಗಿ ಬೇಗ ಬರೋದಾ? ನಂಗೆ ಗೊತ್ತಿಲ್ವಾ? ಎಂಥ ಭಾಷೆ ಅವನು? ಫಂಕ್ಷನ್ ಇದ್ರೆ ಮನೇಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ. ಸಾರ್ಥಕ್ ಬರಲಿ, ಇವತ್ತು ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಅಲ್ವಾ? ಮತ್ತೆ ನಾನು ಬರುವಾಗ ಅವನನ್ನು ಕರ್ಕೊಂಡು ಬರ್ತೀನಿ. ಸರಿಯಾಗಿ ಬೆಂಡೆತ್ತು ಆಯ್ತಾ? ನನ್ನ ಮುದ್ದು ಅಮ್ಮ. ಏನು ಮುದ್ದೋ ಏನೋ.